ಈಗಷ್ಟೇ ಕಾಂತಾರ ಬೆಡಗಿ ನಟಿ ಸಪ್ತಮಿ ಗೌಡ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜೆಪಿ ನಗರದಲ್ಲಿರುವಂತಹ ಸೈಂಟ್ ಪೌಲ್ ಸ್ಕೂಲ್ನಲ್ಲಿರುವಂತಹ ಮತಗಟ್ಟೆ 159 ತಮ್ಮ ಹಕ್ಕನ್ನು ಚಲಾಯಿಸಿರುವಂತದ್ದು. ಈ ಬಗ್ಗೆ ಅವ್ರನ್ನೇ ಮಾತನಾಡಿಸ್ಕೊಂಡು ಹೋಗ್ತೀನಿ. ಮೇಡಮ್, ತಮ್ಮ ವೋಟ್ ಮಾಡಿದಿರಿ, ತಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್? ವೋಟ್ ಮಾಡಿ ಅಂತ ಕೇಳ್ಕೊಂತೀನಿ ಪ್ರತಿಯೊಬ್ಬರಿಗೂ. ಎದ್ದು ಬಂದು ದಯವಿಟ್ಟು ವೋಟ್ ಮಾಡಿ. ತುಂಬಾ ಮುಖ್ಯ ವೋಟ್ ಮಾಡೋದು. ನಮ್ಮ ದೇಶದ ಅಭಿವೃದ್ಧಿಗಾಗಿರ್ಬೋದು ಅಥವಾ ನೀವಿರೋ ಕಾನ್ಸ್ಟಿಟ್ಯೂನ್ಸಿ ಅಭಿವೃದ್ಧಿಗಾಗಿರ್ಬೋದು ತುಂಬಾ ಮುಖ್ಯ. ಸೊ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತದಾನ ಪ್ರಮಾಣ ಹೆಚ್ಚಿಸಲು ಬಿಬಿಎಂಪಿ ಆಗಿರ್ಬೋದು, ಚುನಾವಣಾ ಆಯೋಗ ಒಂದಿಷ್ಟು ಕಾರ್ಯಕ್ರಮ ಯೋಜನೆ ಮಾಡಿತ್ತು. ಆಸ್ ಅ ನಟಿಯಾಗಿ ಏನ್ ಮೆಸೇಜ್ ಕೊಡ್ತಾರೆ? ನಾವು ಅದೇ ಹೇಳಿದ್ದು, ಅಂದ್ರೆ ಆ ಅಭಿಯಾನದ ಒಂದು ಭಾಗವಾಗಿ ನಾವು ಕೇಳ್ಕೊಂಡಿದ್ದು ಅದೇ, ದಯವಿಟ್ಟು ಬಂದು ವೋಟ್ ಮಾಡಿ ಅಂತ. ಇವಾಗ್ಲೂ ನಾವು ಕೇಳ್ಕೊಳ್ತಾ ಇರೋದೇ, ಸಾಯಂಕಾಲದವರೆಗೂ ನಿಮ್ಗೋಸ್ಕರ ಅಂತ ಓಪನ್ ಇರುತ್ತೆ ಬೂತ್. ಸೊ ದಯವಿಟ್ಟು ಬಂದು ಊಟ ಆದ್ಮೇಲೋ ತಿಂಡಿ ಆದ್ಮೇಲೋ ಯಾವಾಗ್ಲೂ ಬಂದು ವೋಟ್ ಮಾಡಿ ಅಂತ. ವರ್ಷ ಕೂಡ ಮತದಾನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದ್ರ ಜೊತೆಗೆ ಯೂತ್ಸ್ ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಾ ಇದ್ದಾರೆ. ಅಂದ್ರೆ ನೀವು ಬೆಳಿಗ್ಗೆ ಗಮನಿಸಿದ್ರೆ ಹಿರಿಯ ವ್ಯಕ್ತಿಗಳು ಮಾರ್ನಿಂಗ್ ಬಂದು ವೋಟ್ ಮಾಡ್ತಾ ಇದ್ದಾರೆ. ಈ ಯೂತ್ಸ್ ಒಂದು ರೀತಿಯಲ್ಲಿ ಒಂದು ಹಿಂದೇಟ್ ಆಗ್ತಾ ಇದ್ದಾರೆ. ಅಂದ್ರೆ ಆಬ್ವಿಯಸ್ಲಿ ಅಂದ್ರೆ ಇವತ್ತು ರಜಾ ಕೊಟ್ಟಿರ್ತಾರೆ ವೋಟಿಂಗ್ ಅಂತಾನೆ. ಸೊ ದಯವಿಟ್ಟು ಫ್ರೆಂಡ್ಸ್ ಎಲ್ರು ಸೇರ್ಕೊಂಡು ಬಂದು ವೋಟ್ ಮಾಡಿ. ಎಲ್ಲೋ ಒಂದ್ ಫ್ರೆಂಡ್ಸ್ ಎಲ್ರು ಬೇರೆ ಕಡೆ ಸೇರೋ ಬದಲು ಇವತ್ತು ವೋಟಿಂಗ್ ಬೂತ್ಸ್ ಅಲ್ಲಿ ಸೇರಿ ಬಂದು ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ನಟಿ ಸಪ್ತಮಿ ಗೌಡ ಅವರ ಮಾತು. ಅಂದ್ರೆ ಯುವಜನರು ಮುಂದೆ ಬಂದು ವೋಟ್ ಹಾಕ್ಬೇಕಾಗಿ ನಟಿ ಸಪ್ತಮಿ ಗೌಡ ಕೂಡ ಮನವಿ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜಕುಮಾರ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.